ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಸುಭಾಷ್ ರಾಜಮಾನೆ. ಯಲಹಂಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲ ವರ್ಷದ 2ನೇ ಸೆಮಿಸ್ಟರ್ BCA ಕನ್ನಡ ಭಾಷಾ ಪಠ್ಯಪುಸ್ತಕ. ಇದರಲ್ಲಿ 4ನೇ ಭಾಗ ವಿಷಾದ. ಇದರಲ್ಲಿ 3ನೇ ಅಧ್ಯಾಯ ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆ. ಈ ಲೇಖನವನ್ನು ಬರೆದವರು S. ವೆಂಕಟರಾಮ್ ಅವರು. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ S. ವೆಂಕಟರಾಮ್ ಅವರನ್ನು ಪರಿಚಯ ಮಾಡ್ಕೊಳ್ತೀವಿ. ಅವರ ಜೀವನ ಮತ್ತು ಸಾಧನೆ, ಅವರ ಆಲೋಚನೆಗಳ ಬಗ್ಗೆ ತಿಳ್ಕೊಳ್ತೀವಿ, ಅವರ ನಿಲುವುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತು ಅವರ ಬರವಣಿಗೆಯ ವಿಧಾನ ಹಾಗೂ ಅವರು ಬರೆದಿರ್ತಕ್ಕಂಥ ಲೇಖನಗಳ ಬಗ್ಗೆ ತಿಳ್ಕೊಳ್ತೀವಿ. S. ವೆಂಕಟರಾಮ್ ಅವರ ಪುಸ್ತಕ ಇದು. ದುಡಿಯುವವರ ದನಿ ಮತ್ತು ಇತರ ಲೇಖನಗಳು. ಇದು ಅವರ ಮರಣೋತ್ತರ ಪ್ರಕಟವಾಗಿರುವಂಥ ಪುಸ್ತಕ. ಇದನ್ನು ಪ್ರಕಟ ಮಾಡಿದವರು ಪ್ರಿಂಟರ್ಸ್ ಪ್ರಕಾಶನ, ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು. ಅಂದರೆ ಪ್ರಜಾವಾಣಿಯಿಂದ ಈ ಪುಸ್ತಕ ಪ್ರಕಟ ಆಗಿದೆ. ಪ್ರಕಟಣೆಯಾದ ವರ್ಷ 1983. S. ವೆಂಕಟರಾಮ್ ಅವರು ಬರೆದಿರುವಂಥ ಲೇಖನಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಿ ಈ ಪುಸ್ತಕವನ್ನು ಪ್ರಕಟಿಸಲಾಗಿದೆ. ಪ್ರಾಯಶಃ ಇವರ ಹೆಸರಿನಲ್ಲಿ ಇದು ಮೊದಲನೇ ಪುಸ್ತಕ ಮತ್ತು ಇದೇ ಏಕೈಕ ಪುಸ್ತಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರ ಬಿಡಿ ಬರಹಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. S. ವೆಂಕಟರಾಮ್ ಅವರು ಸಮಾಜವಾದಿ ಚಿಂತಕರಾಗಿದ್ದರು. ಅವರ ಅನೇಕ ಲೇಖನಗಳು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿದ್ದಾವೆ. ಅವರ ಬಹುತೇಕ ಲೇಖನಗಳ ಹಿಂದಿರ್ತಕ್ಕಂಥ ಕಾಳಜಿ ಸಮಾಜವಾದ ಅನ್ನೋದು ಸ್ಪಷ್ಟ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಮೇಲೆ ಪ್ರಭಾವ ಆಗಿರೋದನ್ನು ಕಾಣ್ತೀವಿ. ಅವರ ಲೇಖನಗಳ ಹಿಂದಿರ್ತಕ್ಕಂಥ ಧ್ವನಿ ಅಥವಾ ನಿಲುವು ಯಾವುದು ಅಂತ ಗಮನಿಸಿದರೆ ರಾಮ್ ಮನೋಹರ್ ಲೋಹಿಯಾ ಅವರ ಗಾಢ ಪ್ರಭಾವ ಅವರ ಮೇಲಿರುವುದು ನಿಚ್ಚಳ. S. ವೆಂಕಟರಾಮ್ ಅವರು ರಾಜಕೀಯ ಚಿಂತಕರಾಗಿದ್ದರು. ಅವರ ಮರಣೋತ್ತರದ ನಂತರದಲ್ಲಿ 83ರಲ್ಲಿ ದುಡಿಯುವವರ ದನಿ ಅನ್ನುವಂಥ ಪುಸ್ತಕವನ್ನು ಪ್ರಕಟಿಸಲಾಗಿದೆ. ದುಡಿಯುವವರ ದನಿ ಈ ಕೃತಿಗೆ ಪಟ್ಟಾಭಿರಾಮ ರೆಡ್ಡಿ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಆಧರಿಸಿ ಅದೇ ಹೆಸರಿನಲ್ಲಿ 1972-73ರಲ್ಲಿ ಸಂಸ್ಕಾರ ಎಂಬ ಚಲನಚಿತ್ರ ನಿರ್ದೇಶನ ಮಾಡಿದವರು ಪಟ್ಟಾಭಿರಾಮ ರೆಡ್ಡಿ ಅವರು.
ಎಸ್ ವೆಂಕಟರಾಮ್ ಅವರು ಪಟ್ಟಾಭಿರಾಮರೆಡ್ಡಿ ಅವರಿಗೆ ಬಹಳ ಆತ್ಮೀಯರಾಗಿದ್ದರು. ಅನೇಕ ಬಾರಿ ಅವರನ್ನು ಎಸ್ ವೆಂಕಟರಾಮ್ ಅವರನ್ನು ಮಡ್ರಾಸ್ಗೆ ಕರೆಸ್ಕೊಳ್ತಾ ಇದ್ದರು. ಅಲ್ಲಿ ಸಾಹಿತ್ಯ, ಕಲೆ, ಸಮಾಜವಾದ, ರಾಜಕೀಯ ಬಿಕ್ಕಟ್ಟುಗಳನ್ನು ಕುರಿತು ಬಹಳಷ್ಟು ಚರ್ಚಿಸ್ತಾ ಇದ್ದರು. ಮತ್ತು ಎಸ್ ವೆಂಕಟರಾಮ್ ಅವರು ಬೆಂಗಳೂರಲ್ಲಿದ್ದಾಗ ಪಟ್ಟಾಭಿರಾಮರೆಡ್ಡಿ ಅವರು ಇವರನ್ನು ಹುಡುಕಿಕೊಂಡು ಬರ್ತಾಯಿದ್ದರು. ಆಗಲೂ ಕೂಡ ಗಂಟೆಗಟ್ಟಲೆ ಅನೇಕ ವಿಷಯಗಳ ಬಗ್ಗೆ ಇವರು ಚರ್ಚೆಯನ್ನು ಮಾಡ್ತಾಯಿದ್ರು. ದುಡಿಯುವವರ ದನಿ ಮತ್ತು ಇತರ ಲೇಖನಗಳು, ಈ ಕೃತಿಯಲ್ಲಿ ಅನೇಕ ಮುಖ್ಯ ಲೇಖನಗಳು ಇದ್ದಾವೆ. ಅದರಲ್ಲಿ ಮೊದಲನೇ ಲೇಖನವೇ ಸಾಹಿತ್ಯದಲ್ಲಿ ದುಡಿಯುವವರ ದನಿ. ಸಂಸ್ಕಾರ ಮತ್ತು ವಂಶವೃಕ್ಷ ಕಾದಂಬರಿಯನ್ನು ತೌಲನಿಕವಾಗಿ ಬರೆದಿರುವಂಥ ಲೇಖನವು ಕೂಡ ಇದರಲ್ಲಿದೆ. ಭಾರತೀಪುರ ಒಂದು ಸಮೀಕ್ಷೆ, ಅನಂತಮೂರ್ತಿಯವರ ಭಾರತೀಪುರ ಕಾದಂಬರಿಯನ್ನು ಕುರಿತು ಬರೆದಿರ್ತಕ್ಕಂಥ ಲೇಖನ. ಆಲನಹಳ್ಳಿ ಶ್ರೀಕೃಷ್ಣ ಅವರ ಕಾಡು ಕಾದಂಬರಿಯನ್ನು ಕುರಿತು ಬರೆದಿರ್ತಕ್ಕಂಥ ಒಂದು ಲೇಖನ ಇದೆ. ಮತ್ತು ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷಣ ಪ್ರಸ್ತುತ ಇಲ್ಲಿ ಪಠ್ಯವಾಗಿರ್ತಕ್ಕಂಥ ಲೇಖನವನ್ನು ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಶಿಕ್ಷಣ ಪದ್ಧತಿ ಒಂದು ವಿವೇಚನೆ, ನಮ್ಮ ಪಠ್ಯಪುಸ್ತಕಗಳು ಅನ್ನುವಂಥ ಒಂದು ಲೇಖನ ಕೂಡ ಇದೆ. ಜಾತ್ಯತೀತತೆ ಸರಿ, ಆದರೆ ಸ್ವಾಯತ್ತತೆ ಬೇಕು ಅನ್ನುವಂಥ ಲೇಖನ. ಕರ್ನಾಟಕ ರೈತ ಕಾರ್ಮಿಕರು ಲೇಖನ ಕೂಡ ಇದರಲ್ಲಿದೆ. ಫೆಡರಲ್ ಪ್ರಶ್ನೆ ಒಂದು ವಿವೇಚನೆ ಲೇಖನವೂ ಕೂಡ ಇದೆ. ಮತ್ತು ಯುಗೋಸ್ಲಾವಿಯಾ ಅವರು ಪ್ರವಾಸ ಮಾಡಿರ್ತಕ್ಕಂಥ ದೇಶ, ಅಲ್ಲಿಂದ ಬರೆದಿರ್ತಕ್ಕಂಥ ದೀರ್ಘವಾಗಿರುವಂಥ ಲೇಖನವೂ ಕೂಡ ಈ ಪುಸ್ತಕದಲ್ಲಿ ಇದೆ. ಎಸ್ ವೆಂಕಟರಾಮ್ ಅವರು ಆಗಲೇ ಹೇಳಿದ ಹಾಗೆ ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಂದ ಪ್ರಭಾವಿತರಾಗಿದ್ದರು. ಸಮಾಜವಾದ ಅನ್ನೋದು ದುಡಿಯುವ ವರ್ಗಗಳಿಗೆ, ಕಾರ್ಮಿಕ ವರ್ಗಕ್ಕೆ ಸಮಾನತೆ ಮತ್ತು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳು ಸಿಗಬೇಕು ಅನ್ನುವ ನೆಲೆಯಿಂದ ಮೂಡಿರ್ತಕ್ಕಂಥ ಒಂದು ವಾದ. ಅದು ವಾದಕ್ಕಾಗಿ ವಾದ ಮಾತ್ರ ಅಲ್ಲ, ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಸಿಗಬೇಕು ಅನ್ನುವಂಥ ಆಶಯ ಈ ಧ್ವನಿಯ ಹಿಂದೆ ಇರತಕ್ಕಂಥದ್ದು. ಆದರೆ ಎಲ್ಲ ಕಾಲದಲ್ಲಿಯೂ ಕೂಡ ದುಡಿಯುವ ವರ್ಗದವರೇ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ದುಡಿಯುವ ವರ್ಗದವರೇ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ದುಡಿಯುವ ವರ್ಗ ಸಂಘಟನೆ ಇಲ್ಲದೆ ಇರುವುದರಿಂದ ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ನೀಡಿರ್ತಕ್ಕಂಥ ಸಂದೇಶ ಏನಿದೆ, ಜಗತ್ತಿನ ಎಲ್ಲ ಕಾರ್ಮಿಕರೇ ಒಗ್ಗೂಡಿ, ಜಗತ್ತಿನ ಎಲ್ಲ ಕಾರ್ಮಿಕರು ಒಗ್ಗೂಡುವುದರ ಮೂಲಕವಾಗಿ ಹೋರಾಟವನ್ನು ಮಾಡಿದರೆ ನೀವು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಕಾರ್ಲ್ ಮಾರ್ಕ್ಸ್ ನೀಡಿರ್ತಕ್ಕಂಥ ಒಂದು ಮ್ಯಾನಿಫೆಸ್ಟೋ, ಕಾರ್ಲ್ ಮಾರ್ಕ್ಸ್ ನೀಡಿರ್ತಕ್ಕಂಥ ಬಹಳ ದೊಡ್ಡ ಒಂದು ಸಂದೇಶ ಅದು. ಈ ಹಿನ್ನೆಲೆಯಲ್ಲಿ ಎಸ್ ವೆಂಕಟರಾಮ್ ಅವರಿಗೆ ದುಡಿಯುವ ವರ್ಗದ ಬಗ್ಗೆ, ಕಾರ್ಮಿಕ ವರ್ಗದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಅವರಿಗೆ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರು ಜೈಲಿಗೆ ಹೋಗಬೇಕಾಗುತ್ತೆ. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದವರಲ್ಲಿ ಎಸ್ ವೆಂಕಟರಾಮ್ ಅವರು ಕೂಡ ಒಬ್ಬರಾಗಿದ್ದಾರೆ. 74, 75 ದಶಕದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ತಂದಾಗ ಅದನ್ನು ಅನೇಕ ಜನ ಅದನ್ನು ವಿರೋಧ ಮಾಡಿದರು, ಅನೇಕ ರಾಜಕೀಯ ನಾಯಕರು ಅದನ್ನು ಪ್ರತಿಭಟನೆ ಮಾಡಿದರು. ಸಂಪೂರ್ಣ ಕ್ರಾಂತಿಯ ಹರಿಕಾರರಾಗಿರ್ತಕ್ಕಂತಹ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಅವರ ಜೊತೆಯಲ್ಲಿ ಅವರು ಎಸ್ ವೆಂಕಟರಾಮ್ ಅವರಿಗೆ ಒಡನಾಟ ಇತ್ತು. ಹಾಗಾಗಿ
ಅವರು ಜೈಲಿನಲ್ಲಿರುವಾಗ, ಎಸ್ ವೆಂಕಟರಾಮ್ ಅವರು ಜೈಲಿನಲ್ಲಿರುವಾಗ ಮಧು ದಂಡವತೆ ಇನ್ನೊಬ್ಬ ಸಮಾಜವಾದಿ ಚಿಂತಕರು ಅವರ ಪರಿಚಯ ಆಗುತ್ತೆ. ಅವರು ಎಸ್ ವೆಂಕಟರಾಮ್ ಅವ್ರ ಬಗ್ಗೆ ಏನು ಹೇಳ್ತಾರಂದರೆ, ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಲಿನಲ್ಲಿದ್ದಾಗ ನಡೆಯುತ್ತಿದ್ದ ವಿಚಾರ ವಿನಿಮಯದಲ್ಲಿ ವೆಂಕಟರಾಮ್ ಯಾವಾಗಲೂ ತಮ್ಮ ಕತ್ತಿ ಎಲಗಿನಷ್ಟು ಹರಿತವಾದ ವಿಶ್ಲೇಷಕ ಮನಸ್ಸನ್ನು ಬಿಚ್ಚಿಡುತ್ತಿದ್ದರು. ಈ ಹರಿತ ಮನಸ್ಸನ್ನು ಅವರು ತಮ್ಮ ಅತೀವ ಬೌದ್ಧಿಕ ತೃಷೆಯಿಂದಷ್ಟೇ ಗಳಿಸಿರಲಿಲ್ಲ. ತೀವ್ರವಾದ ಮಾನವಿಕ ಧ್ವನಿ ಸೂಕ್ಷ್ಮಗಳನ್ನುಳ್ಳ ಬದುಕಿನ ಶ್ರೀಮಂತ ಮತ್ತು ವೈವಿಧ್ಯಮಯ ಅನುಭವದ ರಾಶಿಯಿಂದ ಅವರು ಅದನ್ನು ಗಳಿಸಿದ್ದರು. ವೆಂಕಟರಾಮ್ ಗತಿಸಿದರು, ಅವರು ಅಮರವಾದದ್ದನ್ನು ಉಳಿಸಿ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಇವರು ತೀರಿಕೊಂಡ ನಂತರದಲ್ಲಿ ಮಧು ದಂಡವತಿ ಅವರು ನೆನಪಿಸಿಕೊಂಡಿದ್ದಾರೆ. ಇನ್ನೊಬ್ಬರು ಹೆಕ್ಟರ್ ಅಭಯವರ್ಧನ್ ಅವರು ವೆಂಕಟರಾಮ್ ಅವ್ರ ಬಗ್ಗೆ ಹೇಳ್ತಕ್ಕಂಥ ಮಾತೇನೆಂದರೆ, ವೆಂಕಟರಾಮ್ ಭಾರತದ ಭವಿಷ್ಯದ ಬಗ್ಗೆ ಕಳವಳಿಸುವ ಮತ್ತು ಕಾಳಜಿ ಹೊಂದಿದ್ದ ಮೊದಲ ಸಾಲಿನ ರಾಜಕೀಯ ನಾಯಕರಾಗಿದ್ದರು. ಈ ಭವಿಷ್ಯವನ್ನು ನಿಜ ಮಾಡಲು ಅವರು ಬಹಳ ಕೊಡುಗೆಗಳನ್ನು ಕೊಡುವವರಾಗಿದ್ದರೆಂಬುದು ಕೂಡ ಸ್ಪಷ್ಟವಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನೊಂದು ಎಸ್ ವೆಂಕಟರಾಮ್ ಅವರು ವಿಮರ್ಶಕರಲ್ಲದೇ ಇರಬಹುದು, ಆದರೆ ಅವರಿಗೆ ಸಮಾಜವಾದದಲ್ಲಿ ಗಾಢವಾಗಿರ್ತಕ್ಕಂಥ ನಂಬಿಕೆ ಇದ್ದದ್ದರಿಂದ ಮತ್ತು ಆ ನೆಲೆಯಿಂದ ಅವರು ಸಾಹಿತ್ಯವನ್ನು ಪ್ರವೇಶ ಮಾಡಿ ಅನೇಕ ಒಳನೋಟಗಳನ್ನು ಅವರು ನೀಡಿದ್ದಾರೆ. ಅವರಿಗೆ ಅಪಾರವಾಗಿರ್ತಕ್ಕಂಥ ಓದು ಇತ್ತು. ಸಾಹಿತ್ಯದ ಬಗ್ಗೆ ಅವರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಅದರ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಮನಸ್ಸು ಕೂಡ ಅವರಿಗೆ ಇತ್ತು. ಹಾಗಾಗಿ ಅವರು ಕನ್ನಡದ ಅನೇಕ ಕೃತಿಗಳನ್ನು ಅನುಸಂಧಾನ ಮಾಡಿದ್ದಾರೆ. ಸಮಾಜವಾದಿ ಹಿನ್ನೆಲೆಯಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಿದ್ದು ಒಂದು ವಿಶಿಷ್ಟವಾಗಿದೆ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಒಳನೋಟಗಳನ್ನು ಅವರು ನೀಡಿದ್ದಾರೆ. ಎಸ್ ವೆಂಕಟರಾಮ್ ಅವರು ಕಾಗೋಡು ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸಿದರು. ಇನ್ನೊಬ್ಬ ಕನ್ನಡ ನಾಡಿನ ರಾಮಮನೋಹರ್ ಲೋಹಿಯಾ ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥ ರಾಜಕೀಯ ನಾಯಕರು ಮತ್ತು ಚಿಂತಕರು ಶಾಂತವೇರಿ ಗೋಪಾಲಗೌಡ ಅವರು. ಇವರು ಕಾಗೋಡು ಸತ್ಯಾಗ್ರಹದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರಾಗಿದ್ದರು. ಅದೇ ಸಂದರ್ಭದಲ್ಲಿ ಎಸ್ ವೆಂಕಟರಾಮ್ ಅವರು ಕೂಡ ಆ ಚಳುವಳಿಯಲ್ಲಿ ಭಾಗವಹಿಸಿದವರಾಗಿದ್ದರು. ಹಾಗಾಗಿ ಎಸ್ ವೆಂಕಟರಾಮ್ ಅವರು ಶಾಂತವೇರಿ ಗೋಪಾಲಗೌಡ ಅವರಂತಹ ಕರ್ನಾಟಕದ ಧೀಮಂತ ರಾಜಕಾರಣಿ ಅವರ ಒಡನಾಟದಲ್ಲಿ ತಮ್ಮ ಚಿಂತನೆಯನ್ನು ರೂಪಿಸಿಕೊಂಡಿದ್ದನ್ನು ಕೂಡ ನಾವು ಕಾಣ್ತೀವಿ. ಶಾಂತವೇರಿ ಗೋಪಾಲಗೌಡ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಆದರ್ಶವನ್ನು, ಸಮಾಜವಾದಿ ನೋಟಕ್ರಮವನ್ನು ತಮ್ಮ ಬದುಕು ಹಾಗೂ ರಾಜಕಾರಣದಲ್ಲಿ ರೂಢಿಸಿಕೊಂಡವರಾಗಿದ್ದರು ಮತ್ತು ರಾಮಮನೋಹರ್ ಲೋಹಿಯಾ ಅವರ ನೆಚ್ಚಿನ ಅನುಯಾಯಿ ಕೂಡ ಆಗಿದ್ದರು. ಕಾಗೋಡು ರೈತ ಹೋರಾಟದ ಮುಂಚೂಣಿಯ ನಾಯಕರಾಗಿ ಸಮಾಜವಾದಿ ಪಕ್ಷದಿಂದ 3 ಅವಧಿಗೆ ಮೈಸೂರು ವಿಧಾನಸಭೆಯ ಶಾಸಕರಾಗಿ ಆಯ್ಕೆಯಾಗಿದ್ದರು. ಖಚಿತ ನಿಲುವು, ತೀಕ್ಷ್ಣ ವಿಶ್ಲೇಷಣೆ ಹಾಗೂ ಸಮುದಾಯ ಕುರಿತ ಪ್ರಾಮಾಣಿಕ ಕಾಳಜಿಗಳು ಬೆರೆತ ವಿಚಾರಗಳನ್ನು ಅವರು ಸದನದಲ್ಲಿ ಪರಿಣಾಮಕಾರಿಯಾಗಿ ಮಂಡಿಸ್ತಾ ಇದ್ದರು. ನಿಷ್ಠುರ ಪ್ರತಿಕ್ರಿಯೆ ಹಾಗೂ ನೇರ ನಡೆ ನುಡಿಗಳ ಜನನಾಯಕರಾಗಿದ್ದ ಅವರು ಕನ್ನಡ ನಾಡಿನಲ್ಲಿ ಸಮಾಜವಾದಿ ಚಿಂತನೆ, ಚಳುವಳಿ ಹಾಗೂ ಸಮಾಜವಾದಿ ರಾಜಕಾರಣಕ್ಕೆ ತಳಹದಿ ಹಾಕಿಕೊಟ್ಟವರು. ಸಾಹಿತ್ಯ, ಕಲೆ, ಸಂಗೀತ ವಲಯಗಳ ಜೊತೆಗೆ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಂಡವರಾಗಿದ್ದರು. ಕನ್ನಡದಲ್ಲಿ ಗಂಭೀರ ರಾಜಕೀಯ ವಿಮರ್ಶೆಯನ್ನು ರೂಪಿಸಿಕೊಟ್ಟವರು. ಕರ್ನಾಟಕದಲ್ಲಿ ಉಳುವವನೇ ಹೊಲದೊಡೆಯ ಎಂಬ ಕ್ರಾಂತಿಕಾರಕ ಮಸೂದೆ ಜಾರಿಗೆ ಬರುವಲ್ಲಿ ಗೋಪಾಲಗೌಡರ ಪಾತ್ರ ಬಹಳ ಮುಖ್ಯವಾಗಿತ್ತು. ಅವರ ಹಾಗೆಯೇ ಒಂದು ಕರ್ನಾಟಕದಲ್ಲಿ ರಾಜಕೀಯ ಚಿಂತನೆಯನ್ನು ರೂಪಿಸುವುದರಲ್ಲಿ, ಸಮಾಜವಾದಿ ಚಿಂತನೆಯನ್ನು ರೂಪಿಸುವುದರಲ್ಲಿ ಎಸ್ ವೆಂಕಟರಾಮ್ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಸ್ ವೆಂಕಟರಾಮ್ ಅವರ ಚಿಂತನೆಗಳನ್ನು ಮತ್ತೆ ಮುಖಾಮುಖಿ ಮಾಡ್ತಕ್ಕಂಥ ಅಗತ್ಯ ಇದೆ.
ಮರು ಅಧ್ಯಯನ ಮಾಡ್ತಕ್ಕಂಥ ಅಗತ್ಯ ಇದೆ, ಸಂಶೋಧನೆಗೆ ಒಳಪಡಿಸ್ತಕ್ಕಂಥ ಅಗತ್ಯ ಇದೆ. ಹೀಗಾಗಿ ನಮ್ಮಲ್ಲಿ ಬಹುತೇಕವಾಗಿ ಎಸ್ ವೆಂಕಟರಾಮ್ ಅವರ ಚಿಂತನೆಗಳು ವಿಸ್ಮೃತಿಗೆ ಸಂದು ಹೋಗಿರುವ ಈ ಕಾಲಘಟ್ಟದಲ್ಲಿ ಅವುಗಳನ್ನು ಮತ್ತೆ ಮುಂಚೂಣಿಗೆ ತಂದು ನಾವು ಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯ ಇದೆ, ಅವುಗಳನ್ನು ಓದುವಂಥ ಅಗತ್ಯ ಇದೆ. ಅದರ ಜೊತೆಯಲ್ಲಿ ಅವರ ಲೇಖನ ಅಥವಾ ಚಿಂತನೆಗಳ ಮಿತಿಗಳನ್ನು ಕೂಡ ಗುರುತಿಸುವಂಥ ಅಗತ್ಯ ಇದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 70ರ 60 ಮತ್ತು 70ರ ದಶಕದಲ್ಲಿ ಖಚಿತವಾಗಿರ್ತಕ್ಕಂಥ ನಿಲುವಿನೊಂದಿಗೆ ದುಡಿಯುವವರ ದನಿಯಾಗಿ ಎಸ್ ವೆಂಕಟರಾಮ್ ಅವರು ಬರಿತಾ ಇದ್ದರು. ಅವರು ಪ್ರಜಾವಾಣಿ ಪತ್ರಿಕೆಗೆ ಹೆಚ್ಚು ನಿಕಟರಾಗಿದ್ದರು ಮತ್ತು ಅವರ ಬಹುತೇಕ ಲೇಖನಗಳು ಪ್ರಜಾವಾಣಿಯಲ್ಲಿನೇ ಪ್ರಕಟ ಆಗ್ತಾ ಇದ್ದವು. ಈ ಹಿನ್ನೆಲೆಯಲ್ಲಿ ಎಸ್ ವೆಂಕಟರಾಮ್ ಅವರು ಬರೆದಿರ್ತಕ್ಕಂತಹ ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆ ಈ ಲೇಖನವನ್ನು ನಾವು ಮುಂದಿನ ಆನ್ಲೈನ್ ತರಗತಿಯಲ್ಲಿ ಅದನ್ನು ಗಮನಿಸ್ತೀವಿ. ಇವತ್ತಿನ ಈ ತರಗತಿಯಲ್ಲಿ ಸಮಾಜವಾದಿ ಚಿಂತಕರಾಗಿದ್ದ ಮತ್ತು ರಾಜಕೀಯ ನಾಯಕರಾಗಿದ್ದ ಎಸ್ ವೆಂಕಟರಾಮ್ ಅವರನ್ನು ಕುರಿತು ನಾವು ಏನನ್ನು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಗಮನಿಸೋಣ. ಎಸ್ ವೆಂಕಟರಾಮ್ ಅವರ ಚಿಂತನೆಗಳು ಹೇಗೆ ರೂಪುಗೊಂಡು ಅನ್ನೋದನ್ನು ಮತ್ತು ಅವರು ಯಾರ್ಯಾರಿಂದ ಪ್ರಭಾವಿತರಾಗಿದ್ದರು ಅನ್ನೋದನ್ನು, ದುಡಿಯುವರ ದನಿ ಕೃತಿಯಲ್ಲಿ ಯಾವ ಲೇಖನಗಳಿವೆ ಮತ್ತು ಅವರ ಧೋರಣೆಗಳು ಏನು ಮತ್ತು ಆ ಕೃತಿಯ ಪ್ರಕಟವಾಗಿರ್ತಕ್ಕಂಥ ವರ್ಷ, ಪ್ರಕಟ ಮಾಡಿದವರು ಬಗ್ಗೆ ತಿಳ್ಕೊಂಡಿದ್ದೀವಿ. ಅವರ ಸಾಮಾಜಿಕ ನಿಲುವುಗಳು ಏನಾಗಿತ್ತು ಅನ್ನೋ ತಿಳ್ಕೊಂಡಿದ್ದೀವಿ. ಅವರ ರಾಜಕೀಯ ಕಾಳಜಿಗಳು ಏನಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಪ್ರಕಟವಾಗಿರ್ತಕ್ಕಂಥ ಈ ಕೃತಿಯಲ್ಲಿ ಅವರ ಜೀವನದ ಹೆಚ್ಚಿನ ಯಾವುದೇ ವಿವರಗಳು ಇಲ್ಲಿ ಉಪಲಬ್ಧವಾಗಿಲ್ಲ. ಹಾಗಂತ ಅವರ ಜೀವನದ ಬಗ್ಗೆ ತಿಳ್ಕೊಳ್ಬಾರ್ದು ಅಂತಲ್ಲ. ಅವರ ಜೀವನದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ನಿಮಗೇನಾದರೂ ವಿದ್ಯಾರ್ಥಿಗಳೇ ನಿಮಗೇನಾದರೂ ಸಿಕ್ಕಿದರೆ ಅದನ್ನು ಸಂಗ್ರಹ ಮಾಡಬೇಕು. ಇನ್ನೊಂದು, ಕನ್ನಡದಲ್ಲಿ ಲೇಖಕರ ಒಂದು ಪರಿಚಯಕ್ಕೆ ಲೇಖಕರ ಮೂಲಕವಾಗಿಯೇ ನಾವು ಅವರು ಬರೆದಿರ್ತಕ್ಕಂಥ ಲೇಖನವನ್ನು ಅಥವಾ ವಿಮರ್ಶೆಯನ್ನು ಪ್ರವೇಶ ಮಾಡ್ತಕ್ಕಂಥ ಅಗತ್ಯ ಏನಿಲ್ಲ. ಅಲ್ಲಿ ಅವರ ನಿಲುವುಗಳು ಏನು ವ್ಯಕ್ತವಾಗ್ತದೆ ಅನ್ನುವುದನ್ನು ನಮಗೆ ಬಹಳ ಮುಖ್ಯವಾಗಿರ್ತದೆ. ಆದರೂ ನಮಗೆ ಲೇಖಕರು ಯಾರು, ಅವರ ಹಿನ್ನೆಲೆ ಏನು, ಅವರ ಕೃತಿಗಳೇನು, ಅವರ ಚಿಂತನೆಗಳು ಏನು ಅನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಾವು ಅದರ ಬಗ್ಗೆಯೂ ಕೂಡ ತಿಳ್ಕೊಳ್ಬೇಕಾಗುತ್ತದೆ. ಅದೇ ಅಂತಿಮವಾಗಿರ್ತಕ್ಕಂಥದ್ದೇನಲ್ಲ. ಲೇಖಕರ ಪರಿಚಯದ ಮೂಲಕವಾಗಿಯೇ ನಾವು ಪಾಠವನ್ನು ಪ್ರವೇಶ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇದಕ್ಕೇನಿರಲ್ಲ. ಆದರೂ ಕೂಡ ನಮಗೆ ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ನಮಗಿದ್ದರೆ ಒಳ್ಳೆಯದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಎಸ್ ವೆಂಕಟರಾಮ್ ಅವರ ಒಂದು ವ್ಯಕ್ತಿತ್ವವನ್ನು, ಅವರ ಚಿಂತನೆಗಳನ್ನು ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅವರ ದುಡಿಯುವರ ದನಿ ಮತ್ತು ಇತರ ಲೇಖನಗಳು ಕೃತಿ ಏನಿದೆ, ಇದು ಎಲ್ಲ ಕಡೆಗೂ ಇದು ಉಪಲಬ್ಧ ಇಲ್ಲ. ಈ ಪುಸ್ತಕ ಪುನರ್ಮುದ್ರಣ ಆದರೆ ಇದು ಎಲ್ಲರಿಗೆ ಸಿಗುವ ಹಾಗಾದರೆ ಅವರ ಚಿಂತನೆಗಳು ಏನು ಅನ್ನೋದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆ ಕಾಲದಲ್ಲಿ ಎಸ್ ವೆಂಕಟರಾಮ್ ಅವರು ಯಾವ ಬಗೆಯಲ್ಲಿ ಅವರು ಚಿಂತಿಸ್ತಾ ಇದ್ದರು, ಯಾವ ಬಗೆಯ ನಿಲುವುಗಳನ್ನು ಹೊಂದಿದ್ರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅವರ ಕೃತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಕರ ಆಗಿದೆ. ಅವರ ಕೃತಿಯ ಒಳಗಿನ ತಿರುಳಿನ ಬಗ್ಗೆ
ಚಿಂತನೆ ಬಗ್ಗೆ ನಮಗೇನೇ ತಕರಾರುಗಳಿದ್ದರೂ ಕೂಡ, ನಮಗೇನೇ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ಕೂಡ ಒಂದು ಭಿನ್ನಾಭಿಪ್ರಾಯವಾಗಿ ನಾವು ವ್ಯಕ್ತಪಡಿಸ್ಬೋದು. ಅದನ್ನು ಕುರಿತು ಚರ್ಚೆ ಮಾಡಬಹುದು, ಅದನ್ನು ಕುರಿತು ಮಾತಾಡಬಹುದು. ಆದರೆ ನಮಗೆ ಯಾವಾಗಲೂ ಆ ಬರೆದಿರುವ ಲೇಖನ ಅದು ನಮ್ಮ ಸಮಾಜದ ಯಾವ ಬಿಕ್ಕಟ್ಟುಗಳೊಂದಿಗೆ ಅನುಸಂಧಾನ ಮಾಡಿದೆ, ಅದಕ್ಕೆ ಏನು ಪರಿಹಾರಗಳನ್ನು ಕೊಡ್ತಾ ಇದೆ, ವರ್ತಮಾನಕ್ಕೆ ಎಷ್ಟು ಸ್ಪಂದಿಸಿದೆ ಅನ್ನುವುದೇ ನಮಗೆ ಬಹಳ ಮುಖ್ಯವಾಗಿರುತ್ತದೆ. ಮುಂದಿನ ತರಗತಿಯಲ್ಲಿ ಎಸ್ ವೆಂಕಟರಾಮ್ ಅವರ ಲೇಖನ ಭಗವದ್ಗೀತೆ, ಅಪರಾಧ ಮತ್ತು ಶಿಕ್ಷೆಯನ್ನು ಗಮನಿಸೋಣ. ನಮಸ್ಕಾರ.